ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಫಸ್ಟ್ PUC ಮೀಡ್ ಟರ್ಮ್ ಎಕ್ಸಾಮಲ್ಲಿ ಫಿಸಿಕ್ಸಲ್ಲಿ ನಾನು ಒಂದು ಕ್ವಶನ್ ಪೇಪರನ್ನು ಹಾಕ್ತಾಯಿದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದು ಲಾಸ್ಟ್ ಇಯರ್ನಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್. ಸೊ ನಿಮಗೂ ಕೂಡ ಕ್ವಶನ್ಸ್ ಹೇಗೆ ಬರ್ತಾವೆ ಅಂತ ಗೊತ್ತಾಗ್ತದೆ, ಯಾವ್ಯಾವ ಯೂನಿಟಿಂದ ಎಷ್ಟೆಷ್ಟು ವೇಟೇಜ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ. ಸೊ ಆಲ್ರೆಡಿ ಲ್ಯಾಂಗ್ವೇಜ್ಗಳಿಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲೀಷ್, ಹಿಂದಿ ಮೂರನ್ನು ಕೂಡ ಹಾಕಿದ್ದೀನಿ. ಸೊ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಒಂದು ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ. PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಇದ್ದರೆ ಅದನ್ನು ಒತ್ತಿ ನೋಡಿದರೆ ನಿಮಗೆ ಫಸ್ಟ್ ಇಯರ್ದು ಎಲ್ಲ ಸಿಗ್ತವೆ. ಸೊ ಪ್ರಶ್ನೆ ಪತ್ರಿಕೆ ಶುರು ಮಾಡ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಹೈಪನ್ನು ಮಾಡಿ ಇನ್ನಷ್ಟು ವಿಡಿಯೋವನ್ನು ಬೂಸ್ಟ್ ಮಾಡಿ. ಎಸ್, MCQದಲ್ಲಿತ್ತು ಟೋಟಲ್ 15 MCQ ಇರ್ತಾವೆ. ದ ಯೂನಿಟ್ ಆಫ್ ಲೆಂತ್ ಇನ್ MKS ಸಿಸ್ಟಮ್ ಅಂತ ಕೇಳಿದರು. ಸೆಕೆಂಡ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸಾಂಪಲ್ ಆಫ್ ಮೋಷನ್ ಕ್ಯಾನ್ ಬಿ ಕನ್ಸಿಡರ್ಡ್ ಅಪ್ರಾಕ್ಸಿಮೇಟ್ಲಿ ಪಾಯಿಂಟ್ ಆಬ್ಜೆಕ್ಟ್ ಅಂತ ಕೇಳಿತ್ತು. ಥರ್ಡ್ದಲ್ಲಿ ಕೇಳಿದರೆ ದ ರೇಂಜ್ ಆಫ್ ಪ್ರೊಜೆಕ್ಟೈಲ್ ಈಸ್ ಸೇಮ್ ಫಾರ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್. ಫೋರ್ತ್ ಒನ್, ಡ್ಯೂರಿಂಗ್ ಪ್ರೊಜೆಕ್ಟೈಲ್ ಮೋಷನ್ ದ ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ವೆಲಾಸಿಟಿ. ಫಿಫ್ತ್ ಒನ್, ಇಂಟರ್ಟಾ ಫಾರ್ ಆಬ್ಜೆಕ್ಟ್ ಈಸ್ ಕ್ವಾಂಟಿಟೇಟಿವ್ ಮೀಜರ್ ಆಫ್. ಸಿಕ್ಸ್ತ್ ಒನ್, ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿತ್ತು. ಸೆವೆಂತಲ್ಲಿ ಏರಿಯಾ ಅಂಡರ್ ದ ಕರ್ವ್ ಫೋರ್ಸ್ ಡಿಪ್ಲೇಸ್ಮೆಂಟ್ ಗ್ರಾಫ್ ಈಸ್ ಈಕ್ವಲ್ ಟು. ಏಯ್ತ್ ಒನ್, ಅ ಬಾಡಿ at rest may have. Ninth one, which physical quantity represents SI unit of joule per second. 11th one, dimensional formula of angular momentum is. 11th, the relationship between linear velocity and angular velocity is. 12th one, moment of inertia of thin circular ring of radius r and mass m passing through the diameter is. 13th one, the escape velocity of a projectile from earth is approximately. 14th one, gravitational potential is always. 5th one, time period of moon around the earth is ಅಂತ ಕೇಳಿತ್ತು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಆಲ್ರೆಡಿ ಮೇಲೇ ಕ್ಲೋಸ್ ಇದ್ದಾವೆ, ಅವುಗಳನ್ನು ಬಳಕೆ ಮಾಡಿ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಗಳನ್ನು ಮಾಡಬೇಕು. ದ ನಂಬರ್ ಆಫ್ ದ ಸಿಗ್ನಿಫಿಕೆಂಟ್ ಫಿಗರ್ ಈಸ್ 220 ಈಸ್ 17th. ದ ನ್ಯೂಮರಿಕಲ್ ವ್ಯಾಲ್ಯೂ ಆಫ್ ರೇಷಿಯೋ ಆಫ್ ರಿವೆನ್ಸ್ ವೆಲೋಸಿಟಿ ಟು ಅವರೇಜ್ ಸ್ಪೀಡ್ ಈಸ್ ಆಲ್ವೇಸ್ ಈಕ್ವಲ್ ಟು ಆರ್ ದ್ಯಾನ್ 1 ಅಂತ ಕೇಳಿತ್ತು. ಇನ್ನು 18th the minimum number of vectors unequal magnitudes required to produce zero resultant is ಅಂತಿತ್ತು. 19th the value of acceleration due to gravity is dash at the pole than at the equator. 20 total energy of an circularly orbiting satellite is ಅಂತ ಕೇಳಿತ್ತು. 2 marks ಕ್ವಶನ್ ನೋಡಿ, ಓನ್ಲಿ 5 ಬರೀಬೇಕು. ನಿಮಗೆ 8 ರಿಂದ 9 ಪ್ರಶ್ನೆಗಳನ್ನು ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಡ್ರಾ ದ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಅಂತ ಕೇಳಿದ್ರು. ಪಾಸಿಟಿವ್ ಆಕ್ಸಲರೇಷನ್ ಇದೆ, ಝೀರೋ ಆಕ್ಸಲರೇಷನ್ ಇದೆ. ರೈಟ್ ಎನಿ ಟು ಡಿಫ್ರೆನ್ಸಸ್ ಬಿಟ್ವೀನ್ ಸ್ಕಾಲರ್ಸ್ ಆ್ಯಂಡ್ ವೆಕ್ಟರ್ಸ್ ಇದೆ. ವಾಟ್ ಈಸ್ ಇಂಪಲ್ಸ್ದು SI ಯೂನಿಟ್ ಕೇಳಿದರು. ಸ್ಟೇಟ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಆ್ಯಂಡ್ ರೈಟ್ ಒನ್ ಎಕ್ಸಾಂಪಲ್ ಇಟ್. ಟೋಟಲಿ 3 ಲಾ ಇದ್ದಾವೆ. ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ನ್ಯೂಟನ್ದು. ಅದನ್ನು ಪ್ರಿಪೇರ್ ಮಾಡಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ಕಾನ್ಸೋನೆಂಟ್ ಫೋರ್ಸ್ ಅಂತ ಇದೆ. 26 ಮೆನ್ಷನ್ 2 ಕ್ಯಾರೆಕ್ಟರಿಸ್ಟಿಕ್ ಆಫ್ ಇನ್ ಎಲಾಸ್ಟಿಕ್ ಕಾಲಿಸನ್ ಇದೆ. 27 mention 2 condition required for the mechanical equilibrium of rigid body. 28 state and explain Newton's law of gravitation. 29 write the expression of orbital velocity and explain the terms ಅಂತ ಕೊಟ್ಟಿದ್ರು. ಇನ್ನು 3 ಮಾರ್ಕ್ಸು ಟೋಟಲಿ 5 ಕ್ವಶನ್ಸನ್ನು ನೀವು ಬರಿಬೇಕು. ಆಲ್ಮೋಸ್ಟ್ ಎಲ್ಲ ಇವೇ ಇರ್ತಾವೆ, ಪ್ರಿಪೇರ್ ಮಾಡಿ. ಮೆನ್ಷನ್ ದ 3 ಅಪ್ಲಿಕೇಶನ್ಸ್ ಡೊಮೆನ್ಷನಲ್ ಅನಲೈಸಿಸ್ ಕೇಳಿತ್ತು. 31 ನೋಡಿ, a car is moving along a straight line on the highway with a speed of 126 km/h -1 is brought to stop at a distance of 200 meter. What is the retardation of car? 32 state and explain triangle law of vector addition. 33 derive the expression for a magnitude of a resultant of two vectors using law of parallelogram. 24 divorce F is equal to ma using Newton's second law of motion. 35 mention any 3 methods of reduce the friction. Define work done by a force. Mention 2 cases in which work done by force on an object is 0. ಇನ್ನು ಫೈಂಡ್ ದ torque ಆಫ್ ಫೋರ್ಸ್. ಸೊ ಇದು ಕೇಳಿದ್ದಾರೆ, ಅದನ್ನು ನೋಡಿ. ಆಮೇಲೆ ಪ್ಲಾನೆಟರಿ ಮೋಷನ್ ಕೆಪ್ಲರ್ಸ್ ಲಾ ಕೇಳಿದರು, ಅದನ್ನು ನೋಡ್ಕೊಡ್ರಿ. ಇನ್ನು 5 ಮಾರ್ಕ್ಸಲ್ಲಿ ನಿಮಗೆ ಗ್ರಾಫಿಕಲ್ ಮೆಥಡಲ್ಲಿ ಒಂದು ಕೇಳಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಡಿರಿವೇಷನ್ಸ್ಗಳೇ ಇರ್ತವೆ. ಆಮೇಲೆ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಬಗ್ಗೆ ಕೇಳಿತ್ತು. ಲಾ ಆಫ್ ಕನ್ವರ್ಜೇಷನ್ ಆಫ್ linear momentum ಇತ್ತು. ಇನ್ನು obtain the expression of final velocity of two particles
ಪ್ಯಾರಾಟಿಕಲ್ಸ್ ಅಂಡರ್ಗೋಯಿಂಗ್ ಕಂಪ್ಲೀಟ್ಲಿ ಇಲಾಸ್ಟಿಕ್ ಕೊಲ್ಯೂಷನ್ ಇನ್ ಒನ್ ಡೈಮೆನ್ಷನ್, ವಾಟ್ ಈಸ್ ರಿಗಿಡ್ ಬಾಡಿ ಅಂತ ಕೇಳಿದರು. ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಫ್ ಅ ಪಾಯಿಂಟ್ ಅಬೌವ್ ದ ಸರ್ಫೇಸ್ ಆಫ್ ಅರ್ತ್ ಅಂತ ಕೇಳಿದ್ದಾರೆ. ಇನ್ನು ಲಾಸ್ಟ್ 2 ಕ್ವಶನ್ಸನ್ನು ಬರೀಬೇಕು. 5 ಮಾರ್ಕ್ಸಲ್ಲಿ 4 ಇದ್ದಾವೆ. ಸೊ ಅವೆಲ್ಲವುಗಳನ್ನು ಕೂಡ ನೋಡ್ಕೊಡ್ರಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರನ್ನೇ ಕೊಟ್ಟಿದ್ದೀನಿ. ರಿಪೀಟ್ ಆಗ್ತವೆ, ಆಗದೇ ಇತ್ತಂದರೆ ಪ್ಯಾಟ್ರನ್ ಆದರೂ ಸೇಮ್ ಇರ್ತದೆ, ನಿಮಗೆ ಖಂಡಿತ ಯೂಸ್ ಆಗ್ತದೆ. ಸೊ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.